ಸ್ವಾಮಿ ಬಾಬೇಗ ಬಾಬೇಗ ಮನಮೋಹನ ಹಾಗಾದರೆ ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲೇ ಹೇಳಲಿಲ್ಲವೇ, ಯುದ್ಧವೆಂದರೆ ನಿಮ್ಮ ಹೃದಯವೇ ನಲಿದಾಡುವುದೆಂದು. ರುಕ್ಮಿಣಿ, ನಿನ್ನ ಅನುಭವ ರೂಪ ತೋರುವ ಮನಕಾನಂದ ಸೊಬಗ ಬೀರುವ. ರುಕ್ಮಿಣಿ, ಅನುರೂಪ ಭಾವ ತೋರುವ ಮೃದುವಂತ ಸೊಬಗ ಬೀರುವ ಚಂದ್ರಕಾಂತ ಚದುರೆ ಮಧುರ ವಸಂತಿ ಬಾರೆ ಬಾರೆ ನೀರೇ ನಟನ ಕಲ್ಲ ಚದುರೆ ಪ್ರಣಯ ಕಲ್ಲ ರೋಗಿಣಿ ಮೋಹಿನಿ ಮಂಜುಳ ಭಾಷಿನಿ ಮಧುರ ಸುವಾಸಿನಿ ಪ್ರಣಯ ಕಲ್ಲ ಮೋಹಿನಿ ಮೋಕ್ಮಿನಿ. ಇಂದು ನೀ ನನ್ನ ಪ್ರಾಣ ಪ್ರೇಯಸಿ ಮನಕಾನಂದ ತರುವ ರೂಪಸಿ. ಇಂದು ನೀ ನನ್ನ ಪ್ರಾಣ ರೂಪಸಿ ಮನಕಾನಂದ ತರುವ ಓದಿನಿ ಪ್ರಚಂದ್ರಕಾಂತ ಚದುರೆ ಪ್ರಣಯಾನ ಬಾರೆ ನೀರೇ ನಟನ ಕಲ್ಲ ಚದುರೆ ಪ್ರಣಯ ಕಲ್ಲ ಮೋಹಿನಿ ಭಾಮಿನಿ ಮಂಜುಳ ಭಾಜಿನಿ ಮಧುರ ಸುವಾಸಿನಿ ಪ್ರಣಯ ಕಲ್ಲ ಮೋಹಿನಿ ಭಾಮಿನಿ. ಉಪಾಯ ಇಲ್ಲ ಪ್ರೇಯಸಿ, ಯುದ್ಧವೆಂದು ಅವಶ್ಯಕ. ಆದರೆ ಇದನ್ನು ಪುನಃ ಯುದ್ಧ ವಿಶ್ವ ಸೃಷ್ಟಿಯಲ್ಲಿ ಇದುವರೆಯೂ ಆಗದ ಅತ್ಯುತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೈನ್ಯ ಸೈನ್ಯದಳ,
ಮತ್ತೊಂದು ಕಡೆ ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮ, ಮಹಾರಥಿಕರು, ಮತ್ತೊಂದು ಕಡೆ 7 ಅಕ್ಷೋಹಿಣಿ ಸೈನ್ಯರ ಪಾಂಡವರ ಸೈನ್ಯದಳ. ಯುದ್ಧ ಮುಗಿದ ಮೇಲೆ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನರು ಜೀವಂತವಾಗಿ ಉಳಿಯುವರೋ? ಯುದ್ಧ ಯುದ್ಧ ಪ್ರಪಂಚದ ಅನಂತ ಪ್ರಳಯ ಅಸೀಮದುಂಚಾರ. ಪ್ರಾಣೇಶ್ವರ, ಈ ಮಾನವ ಲೋಕವನ್ನು ಪ್ರಳಯಾವರ್ತಿಯಿಂದ ರಕ್ಷಿಸಿ ಅಧರ್ಮದ ಆಕ್ರಮಣದಿಂದ ಧರ್ಮ ರೂಪುಗಳಲೇಕೆ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಿ ಪ್ರಭು. ಪ್ರೇಮ ಮೂರ್ತಿ ಎಂಬ ನಿಮ್ಮ ನಾಮವೆಂದು ವಿಫಲವಾದೆ. ಪ್ರೇಮ ಮೂರ್ತಿ ಎಂಬ ನಿಮ್ಮ ನಾಮವೆಂದು ವಿಫಲವಾದೆ. ಸಮರದಿಂದ ಪ್ರಾಣ ಸಮಾಧಾನ ವೇದವೆಲ್ಲ ಕೊಮಲಾಂಗಿ ವಿಫಲ ಆಯ್ತೆ. ಸಮಾಧಾನ ವೇದವೆಲ್ಲ ಕೊಮಲಾಂಗಿ ವಿಫಲವಾಯ್ತೆ. ಸಮರದಂಡ ಇಂದು ಧರಣಿ ಪಪಹಾರಿಣಿ ಕಾಂತೆ. ಪಪಹಾರಿಣಿ ಭಯವಿದೇಕೆ ಶಾಂತೆ ಕಾಂತೆ. ಬ್ರಹ್ಮ ಪೂಜಿತೆ ಕಾಂತೆ. ಬ್ರಹ್ಮ ಪೂಜಿತೆ ಬ್ರಹ್ಮ ಪೂಜಿತೆ ಬ್ರಹ್ಮ ಪೂಜಿತೆ. ಧರ್ಮರಾಜ ಸ್ಥಾಪನೆಗೆ ಧರ್ಮಯುದ್ಧ ಮುಂದೊದಗಿ. ಧರ್ಮರಾಜ ಸ್ಥಾಪನೆಗೆ ಧರ್ಮಯುದ್ಧ ಮುಂದೊದಗಿ. ಕರ್ಮಭೂಮಿ ಭಾರತವು ಧನ್ಯವಾದುದೇ ಕಾಂತೆ. ಧನ್ಯವಾದುದೇ ಭಯವಿದೇಕೆ ಶಾಂತೆ ಕಾಂತೆ. ಬ್ರಹ್ಮ ಪೂಜಿತೆ ಕಾಂತೆ. ಬ್ರಹ್ಮ ಪೂಜಿತೆ ಬ್ರಹ್ಮ ಪೂಜಿತೆ ಬ್ರಹ್ಮ ಪೂಜಿತೆ. ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನ ಅಳಿವು, ನೂತನ ಆವಿಷ್ಕಾರ ಯುದ್ಧವೆಂದು ಅನಿವಾರ್ಯ. ಆದರೆ
ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರಗೀತೆಯು ಈ ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ಈ ಕೃತಿಯ ಕಲ್ಮಶವನ್ನು ತುಳಿಯುವೆನು. ಕುರುಕ್ಷೇತ್ರ ಯುದ್ಧವು ನನ್ನ ರಕ್ತರ ಪ್ರಳಯದಲ್ಲಿ ಈ ಸುಜತಿಯಾಗಿ ಮಾಡಿದ ಒಂದು ಪುಣ್ಯ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ ಫಲಪುಷ್ಪವನ್ನು ಈ ಜಗತ್ತಿಗೆ ಕೊಡುವುದು ಪ್ರೇಯಸಿ. ಪರಮಾತ್ಮ, ನಿಮ್ಮ ಸ್ಪರ್ಶವು ಮೃತ ಸಂಜೀವಿನಿ. ಕೇವಲ ದೃಷ್ಟಿ ಮಾತೆಂದಲೇ ಇಡೀ ಜಡ ಜಗತ್ತನ್ನೇ ಜೀವಂತವಾಗಿ ಮಾಡಬಲ್ಲ ನೀವು. ಇದನ್ನುಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ? ರುಕ್ಮಿಣಿ, ಕಾಳಸರ್ಪವು ಕಚ್ಚಿರುವವರನ್ನು ಮೃತ್ಯುವಿಂದ ರಕ್ಷಿಸಬೇಕಾದರೆ ವಿಷಪರ್ಶವಾದ ಅಯವನ್ನು ಛೇದಿಸದೆ ಹೊರತು ಮತ್ಯಾವ ಉಪಾಯವಿಲ್ಲ ಪ್ರೇಯಸಿ. ಆರ್ಯಾವರ್ತಕ್ಕೀಗ ಅಂತ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸೂರೆಯಿಂದ ಪ್ರಮತ್ತರಾದ ಕ್ಷತ್ರಿಯ ನರನಾಡಿನಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿದೆ. ಅದನ್ನು ರಕ್ತದಿಂದ ಸಂಪೂರ್ಣವಾಗಿ ನಾಶ ಮಾಡದೆ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ಪ್ರೇಯಸಿ. ಸ್ವಾಮಿ, ಇಷ್ಟೊಂದು ಜನನ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ. ವಾಸುದೇವ, ರುಕ್ಮಿಣಿ, ಮತ್ತೊಂದು ಸಾರಿ ಶಾಸಂಧಾನಕ್ಕಾಗಿ ಪ್ರಯತ್ನಿಸಿ. ಈ ಘೋರ ಹತ್ಯಾಕಾಂಡವು ನಿಲ್ಲಲಿ ಸ್ವಾಮಿ, ನಿಲ್ಲಲಿ. ನಯನ ಮನೋಹರಿಯೇ ಪ್ರಿಯ ಸುಂದರ ಮನನೇ ನಯನ ಮನೋಹರಿಯೇ
ನಯನ ಮನೋಹರಿಯೇ ಪ್ರಿಯ ಸುಂದರವದನೆ ನಯನ ಮನೋಹರಿಯೇ ನಂದವರಿಧರ ನರಸಿ ಜಯಾಮಯೇ ಮಂದರ ಗಿರಿಧರ ನರಸಿ ಜಯಾಮಯೇ ಸಿಂಧು ಸಯ್ಯನ ಪ್ರಿಯ ಕಮಲವನೆಯೇ ಸುಂದರಿಯೇ ಆನಂದದಾರಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರವದನೆ ನಯನ ಮನೋಹರಿಯೇ ಕಂದ ಪರಿಮಳವ ಧರಿಸಿ ಮಂದ ಆಸದಿಂದ ಎನ್ನವರಿಸಿ ಕಂದ ಪರಿಮಳವ ಧರಿಸಿ ಮಂದ ಆಸದಿಂದ ಎನ್ನವರಿಸಿ ಮನಮಾ ಮನ ಮಂದಿರದಲ್ಲಿ ನೆಲೆಸಿ ಮನ ಮಂದಿರದಲ್ಲಿ ನೆಲೆಸಿ ಕವಿರಸ ಬೀರುವ ಮನಯಾನಂದದ ಕವಿರಸ ಬೀರುವ ಚಲುವಿನ ತಾರೆಗೆ ಒಲವನ್ನು ತೋರುವ ನಿಲುಕು ನೀಲಾಂಬರಿ ಚೆಲುವಿನ ದಾರಿಗೆ ಒಲವನ್ನು ತೋರುವ ನಿಲುಕು ನೀಲಾಂಬರಿ ನಯನ ಮನೋಹರಿಯೇ ಪ್ರಿಯ ಸುಂದರ ಮದನೆ ನಯನ ಮನೋಹರಿಯೇ ಮಂದರ ಗಿರಿಧರ ನರಸಿ ಜಯಾಮಯ ಮಂದರ ಗಿರಿಧರ ನರಸಿ ಜಯಾಮಯ ಸಿಂಧು ಸಯ್ಯನ ಕಮಲ ಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ ಸಿಂಧು ಸಯ್ಯನ ಪ್ರಿಯ ಕಮಲ ಮುಖಿಯೇ ಆನಂದಿಯ ಸುಂದರಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ ನಯನ ಮನೋಹರಿಯೇ ನಯನ ಮನೋಹರಿಯೇ. ರುಕ್ಮಿಣಿ, ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವನು. ಆದರೆ ನನ್ನ ಕೊನೆಯ ಪ್ರಯತ್ನವು ವಿಫಲವಾಗುವುದು ಪ್ರಿಯಸಿ. ವಿಫಲವಾಗುವುದಿಲ್ಲ ಸ್ವಾಮಿ, ಸಫಲವಾಗುವುದು. ಪ್ರಯತ್ನಿಸಿ ನೋಡಿರಿ. ಗೋ ಗಂಡ ಮಂಡಲ, ಗೋ ಮಂಡಲದೊಳಗಿನ ಗಂಡು ಗಲಿಗಳ ಗಂಡ ಗೋ ಗಂಡ ಮಂಡಿತ, ಗೋ ಮಂಡಲದೊಳಗಿನ ಗಂಡು ಗಲಿಗಳ ಗಂಡ ಅಖಂಡ ವೈಭವದಿ ಮೆರವ ಪ್ರೀತಿ ಪ್ರಚಂಡ ಈ ಬಲಭದ್ರ ದೇವನಿಗೆ ಸರಿಸಮಾನಾರಿರುವರೈ. ಬಲ ಬಲ ಬಲರಾಮ. ಅಕ್ಬರನೇ, ಕೃತವರ ಮನೆ ರಾಜಬಾರ ರಾಜಬಾರ ರಚನೆಯಂತೆ ಹೋದ ವರಮಂತ್ರಿ ಶೇಖರನೇ. ಅಗುರ ರಾಜಬಾರ ರಾಜಬಾರ ರಚನೆಯಂತೆ ಹೋದೋ ವರಮಂತ್ರಿ ಶೇಖರನೇ.
ಕಾಲ ಕಾಲಕ್ಕೆ ಬೀಳುತ್ತಾ ಮಳೆ, ಕಾಲ ಕಾಲಕ್ಕೆ ಬೀಳುತ್ತಾ ಮಳೆ, ಫಲ ವಿಶೇಷದಿ ಬೆಳೆಯ ಬೆಳೆದು ಅರುಷದಿಂದ ಬಾಳುತ್ತಿರುವರ ರಾಜ್ಯಭಾರ ರಾಜ್ಯಭಾರ ರಚನೆಯಂತೆ ಹೋದು ವರಮಂತ್ರಿ ಶೇಖರನೇ. ಈ ಅಮರಾವತಿಯನ್ನೇ ರಾಜಿಸುವಂತಹ ಈ ಸುಂದರ ನಗರವಾದಂತಹ ಹೆಸರಾದಂತಹ ಈ ದ್ವಾರಕಾ ನಗರದಲ್ಲಿ ನಮ್ಮ ರಾಜಕ್ರಮ ಯಾವ ರೀತಿಯಲ್ಲಿರುವುದು, ಅದಲ್ಲದೆ ಪ್ರಜೆಗಳು ಮಳೆ ಬೆಳೆಗಳಿಂದ ಸುಖ ಸಂತೋಷದಿಂದಿರುವರೆ ತಿಳಿಸುವಂತ ನಾವು ಮಧುರ ಬಹಳ ಸಂತೋಷ. ನಿನ್ನ ಚಾಣಕ್ಯತೆನೋ ಬಲ್ಲನೋ, ನಿನ್ನ ಪೀಠವನ್ನು ನೀನು ಅಲಂಕರಿಸು. ಕೃತವರ್ಮನೇ ಪೇಳೈ ಸೈನ್ಯಾದಿನಾಥನೆ ನಮ್ಮ ಸೈನ್ಯದ ರೀತಿಯ ಪೇಳೈ ಕೃತವರ್ಮನೇ ಪೇಳೈ ಸೈನ್ಯಾದಿನಾಥನೆ ನಮ್ಮ ಸೈನ್ಯದ ರೀತಿಯ ಪೇಳೈ ಕೃತವರ್ಮನೇ ಸುತ್ತಲಿರುತ್ತಿಹ ಶತ್ರು ರಾಜರ ಸುತ್ತಲಿರುತ್ತಿಹ ಶತ್ರು ರಾಜರ ಕಪ್ಪ ಕಾಣಿಗೆ ತಂದು ಒಪ್ಪಿಸುವರೇ ಪೇಳೈ ಸೈನ್ಯಾದಿನಾಥನೆ ನಮ್ಮ ಸೈನ್ಯದ ರೀತಿಯ ಪೇಳೈ ಕೃತವರ್ಮನೆ ಮಹಾಪ್ರಭು ವೀರ ಯೋಧರ ಮುಖಂಡ ನಮ್ಮ ಸೈನ್ಯದ ಬಲವು ಯಾವ ರೀತಿಯಲ್ಲಿರುವುದು ತಿಳಿಸುವಂತನಾಗೋ. ಅಪ್ಪಣೆ ಮಹಾಪ್ರಭು. ಅರಸದೆ ಲಾಲಿಸು ಸರಸದಿ ಮೆರೆಯುತ್ತೆ ಪರ ಸೈನ್ಯವನ್ನ ಪರಿಕಿಸುವೆ. ಅರಸದೆ ಲಾಲಿಸು ಸರಸದಿ ಮೆರೆಯುತ್ತೆ ಪರ ಸೈನ್ಯವನ್ನ ಪರಿಕಿಸುವೆ. ದುರಾದ ವೈರ್ಯ ಶಿರಾವ ಕಡಿದು ಧರಣಿಯಳಿ ಬರಂಜಿ ಪರಾಯ್ ಧರಣಿಯಳಿ ಬರಂಜಿ ಪರಾಯ್
ಪಾಂಡವರು ಶತ್ರುಗಳನ್ನು ಕಂಡರೆ ಸಿಂಹದಂತೆ ಗರ್ಜಿಸಿ ಗೆಲುವನ್ನು ಪಡೆಯಲು ಸಿದ್ಧರಾಗಿರುವರು. ಮತ್ತೇನು ಅಪ್ಪಣೆ? ಬೇಸ್, ಬಹಳ ಸಂತೋಷ. ನಿನ್ನ ಪರಾಕ್ರಮ ಬಗ್ಗೆ ಚೆನ್ನಾಗಿ ಬಲ್ಲೆ. ನಿನ್ನ ಪೀಠವನ್ನು ನೀನು ಅಲಂಕರಿಸು. ಅಪ್ಪಣೆ ಮಹಾಪ್ರಭು. ಅಕ್ರೂರ, ಕೃತವರ್ಮ, ಮಹಾಪ್ರಭು. ಅರುಷವಾನಾಂತನೋ, ಅರುಷವಾನಾಂತನೋ, ಅರುಷವಾನಾಂತನೋ. ಅಕ್ರೂರ, ಕೃತವರ್ಮ, ಮಹಾಪ್ರಭು. ಧರಣಿಯೋ ಪ್ರಭುವೆಂದು ಪುರವೆನೋ ನಾಳ್ವೆನೋ. ಅಕ್ರೂರ, ಕೃತವರ್ಮ, ಮಹಾಪ್ರಭು. ಧರಣಿಯೋ ಪ್ರಭುವೆಂದು ಪುರವೆನೋ ಆಳ್ವೆನೋ. ಪರ ಸಚಿವ ಸೈನಾಧಿಪರಿರುವ ತನಕ ಅರುಷವಾನಾಂತೆನೋ, ಅರುಷವಾನಾಂತೆನೋ, ಅರುಷವಾನಾಂತೆನೋ. ಹಿತವಂತರೇ ನಿಮ್ಮಯ ಹಿತವಾಕ್ಯವ ಆಲಿಸಿ. ಹಿತವಂತರೇ ನಿಮ್ಮಯ ಹಿತವಾಕ್ಯವ ಆಲಿಸಿ. ಅತಿಶಯ ಬಸರನ್ನು ಪಡೆಯುವ ಅನುದಿನ, ಅತಿಶಯ ಬಸರನ್ನು ಪಡೆಯುವ ಅನುದಿನ. ಅರುಷವಾನಾಂತೆನೋ, ಅರುಷವಾನಾಂತೆನೋ, ಅರುಷವಾನಾಂತೆನೋ. ಮಹಾಪ್ರಭು, ನಿಮ್ಮಂತ ಪರಾಕ್ರಮಶಾಲಿಗಳು ನನ್ನ ಆಸ್ಥಾನದಲ್ಲಿರುವಾಗ ಯಾವ ಕಾರ್ಯಗಳಲ್ಲೇ ತಾನೇ ಕುಂದುಕೊರತೆ ಉಂಟಾಗುವುದು. ಬೇಸ್, ಬಹಳ ಸಂತೋಷ. ನಿಮ್ಮ ಪೀಠವನ್ನು ನೀವು ಅಲಂಕರಿಸಿ. ಅಪ್ಪಣೆ ಮಹಾಪ್ರಭು. ಬಲಭದ್ರ ದೇವನಿಗೆ ಜಯವಾಗಲಿ. ಹಸ್ತಿನಾವತಿಯಿಂದ ದುರ್ಯೋಧನ ಬರುತ್ತಿರುವನು. ಏನು, ನನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನ ಬರುತ್ತಿರುವವರೇ, ಬಹಳ ಸಂತೋಷ. ಅವನು ಉಚಿತ ಮರ್ಯಾದೆಯಿಂದ ಬರಮಾಡಿ. ಗುರುದೇವನಿಗೆ ನಮಸ್ಕರಿಸಿದರು. ಗುರುರಾಜ, ನಿನಗೆ ಮಂಗಳವಾಗಲಿ. ಬಾ, ಈ ಭದ್ರಾಸನದಲ್ಲಿ ಕುಳಿತುಕೋ. ಯಾರಲ್ಲಿ ನಮ್ಮ ಅರಮನೆ ನರ್ತಕಿಯರನ್ನು ಬರಮಾಡಿ. ಬಾಳಿನರ ಸಮಯ ಸಮಯವಿದೆ, ಬಾಳಿನರ ಸಮಯ ಸಮಯವಿದೆ. ಇದುವೇ ಗಂಧರ್ವ ಗಾನ ಸುದಯ, ಇದುವೇ ಗಂಧರ್ವ ಗಾನ ಸುದಯ. ಬಾಳಿನರ ಸಮಯ ಸಮಯವಿದೆ. ನೀನೆ ಸಕಲ ಕಥಾ ವಿಶಾರದೆಯ, ನೀನೆ ಸಕಲ ಕಥಾ ವಿಶಾರದೆಯ. ನಯನ ಮನೋಹರಿ ನಾಟ್ಯವಿದೆ, ನಯನ ಮನೋಹರಿ ನಾಟ್ಯವಿದೆ. ಕಿವಿಗಿಂಪಿನ ನವ ಗಾನ ಸುಧೆ, ಕಿವಿಗಿಂಪಿನ ನವ ಗಾನ ಸುಧೆ. ಬಾಳಿನರ ಸಮಯ ಸಮಯವಿದೆ, ಸಮಯವಿದೆ, ಸಮಯವಿದೆ. ಯಾರಲ್ಲಿ ಏನಪ್ಪಣೆ? ಬಹುಮಾನವನ್ನು ಕೊಟ್ಟು ಕಳಿಸಿ. ಆಗಬಹುದು ಬೆಳಿಗ್ಗೆ. ದುರ್ಯೋಧನ, ಹಸ್ತಿನಾವತಿಯರೆಲ್ಲರೂ ಕ್ಷೇಮವೇ? ಎಲ್ಲರೂ ಕ್ಷೇಮವಾಗಿರುವರು. ದುರ್ಯೋಧನ, ನೀನು ಬಂದ ಸಮಾಚಾರವೇನು? ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಕರೆದು ಗುರುದೇವ. ದುರ್ಯೋಧನ, ಕೃಷ್ಣನ ಬಳಿಗೆ ಹೋದ ವಿಚಾರವೇನಾಯಿತು? ಕೃಷ್ಣನು ಪಾಂಡವರ ಪಕ್ಷವನ್ನು ವಹಿಸಿದನು. ನಾನು ನಿಮ್ಮನ್ನು ಯಾದವ ಬಲವನ್ನು ಅಪೇಕ್ಷಿಸಿದನು. ಏನು, ತಂತ್ರಿಯಾದ ಕೃಷ್ಣನು ಪಾಂಡವರ ಪಕ್ಷ ವಹಿಸಿದನೆ? ಇರಲಿ ದುರ್ಯೋಧನ,
ಕೃಷ್ಣನು ಯಾವುದೇ ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಲ್ಲೋ ಕಾದಾಡಲಿಲ್ಲವೆಂದು ಖಚಿತಪಡಿಸಿಕೊಂಡೇ ಬಂದಿರುವೆಯಾ? ಖಚಿತಗೊಂಡೇ ಬಂದಿರುವೆನು. ದುರ್ಯೋಧನ, ಹಾಗಾದರೆ ಜಯವೋ ಖಂಡಿತ ನಿನ್ನದೇ. ನಿನ್ನ ಇದ್ದವೇನು ನನ್ನ ಇದ್ದವೆಂದು ತಿಳಿದು ಹೋರಾಡುವೆನು. ಆಗಬಹುದು ಗುರುದೇವ. ಭದ್ರಾಜ ಸೇನಾಪತಿಯಾದ ಶಲ್ಯನನ್ನು ನಿನ್ನ ಸೈನ್ಯಕ್ಕೆ ಬಲಪಡಿಸಿಕೊ. ಕೃತವರ್ಮನನ್ನು ಇಂದೇ ಸೈನ್ಯ ಸಮೇತ ಜೊತೆಯಲ್ಲೇ ಕರೆದುಕೊಂಡು ಹೋಗು. ಆದರೆ ನಾನು ಬರುವವರೆಗೂ ದಳಪತಿ ವಿಚಾರವನ್ನು ಮಂತ್ರ ನನಗೆ ತರಬೇಡ. ಹೋಗಿ ಬಾವಿರವರ ಶುಭವಾಗಲಿ. ಆಗಬಹುದು. ಬಲಭದ್ರ ದೇವನು ನನ್ನ ಪಕ್ಷವನ್ನು ಘೋಷಿಸಿದ ಮೇಲೆ ಆ ಪಾಂಡವರಿಗೂ ಅದಾಗತಿ. ಪಟ್ಟವನ್ನು ಕಗಿಡಿದವರು ಚೆಲ್ಲುವೆನು ಇಬ್ಬುಗಳ ಜನ್ಮ. ಚೆಲ್ಲುವೆನು ಇಬ್ಬುಗಳ ಜನ್ಮ. ಫಲಿಸಿತು ಎಲ್ಲ ಕಾರ್ಯವು ಫಲಿಸಿತು ಎಲ್ಲ ಕಾರ್ಯವು. ಮಾತೃವಿಲಾಸ ಚಪಲ ವೈಭವ ದುರಿತನ ಪರಿಪಾಯ ಪ್ರಪಂಚ ಮಗನಾಂತರ ಮಾಯೇ ಈ ಜಗಕ್ಕೆ ವೈಭವಕ್ಕೆ ಸಂಭ್ರಮದಿ ಭಗವಂತನನ್ನು ಉಪೇಕ್ಷಿಸಿದ ವಿವೇಕಮದಿ ಧರ್ಮಫಲಮಾಯ ಪ್ರಪಂಚ ಮಗನಾಂತರ ಲೀಲಾ ಮಾಯೇ. ದುರ್ಯೋಧನಿಗೆ ವಿವೇಕವನ್ನು ಹೇಳಿದರೆ ಆತನು ನನ್ನ ಮೇಲೆ ಕುಪಿತಗೊಳ್ಳುವೆನು. ಅಗ್ರಜನಾದ ಬಲಭದ್ರನ ಬಳಿಗೆ ಹೋಗಿ ಯುದ್ಧ ಸಹಾಯವನ್ನು ಪಡೆದು ಹಿಂದಿರುಗುವನು. ಅಗ್ರಜನಾದ ನನ್ನ ಬಲಭದ್ರದೇವನು ಅಲಾಯುಧನನ್ನು ಹಿಡಿದು ಉಭಯತ್ರದಲ್ಲಿ ಹೋರಾಡುವಾಗ ಆತನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕೀಗ ನಾನೊಂದು ಉಪಾಯವನ್ನು ಹೂಡುವೆನು. ನನ್ನ ಮಾಯೆಯಿಂದ ಒಂದು ಗೋಪುವನ್ನು ನಿರ್ಮಿಸಿ ಆ ಮಾರ್ಗವಾಗಿ ಬರುವಾಗ ಆತನಿಗೆ ತೊಂದರೆಗೊಳಿಸುವೆನು. ಆಗ ಆಲೋಚಿಸಲು ನನ್ನ ಬಳಿಯೇ ಬರುವನು. ಆಗ ನಾನು ದುರ್ಯೋಧನ ಸ್ಥಿತಿಯನ್ನು ಮರೆಸಿ ಭೂಸಂಚಾರ ಮಾಡುವಂತೆ ಪ್ರೇರೇಪಿಸುವೆನು. ಯೋಗಮಾಯೆ ಪಶುರೂಪವಾಗಿ ಧರಿಸಿ ಬಲಭದ್ರನನ್ನು ಹಿಂಬಾಲಿಸು. ಇದೇನಿದು? ಯಾವುದೋ ಒಂದು ಉದ್ಯಾನವನ್ನು ಹಾಳು ಮಾಡುತ್ತಿದೆಯಲ್ಲ, ನನ್ನನ್ನೇ ಹಿಂಬಾಲಿಸುತ್ತಿದೆಯಲ್ಲ. ಇರಲಿ, ಇಲ್ಲಿ ಬಿದ್ದಿರುವ ಒಂದು ಶಿಲೆಯಿಂದ ಬೆದರಿಸಿ ನೋಡೋಣ. ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಗೋವು ಅವನಲ್ಲೇ ಪ್ರಾಣವನ್ನು ಬಿಟ್ಟಿತ್ತಲ್ಲ. ಇದರಲ್ಲಿ ಹತ್ತಿರ ಹೋಗಿ ನೋಡೋಣ. ಅತ್ತೆಯ ಮಾಡಿ ಪಾಪಕ್ಕೆ ಗುರಿಯಾದೆ. ಅಯ್ಯೋ ಎಂತ ಅತ್ತೆಯ ಮಾಡಿ ಪಾಪಕ್ಕೆ ಗುರಿಯಾದೆ. ಅಯ್ಯೋ ಮೋಸಕ್ಕೆ ಒಳಗಾದೆ. ಅಯ್ಯೋ ಎಂತ ಘೋರಾರಣ್ಯದಿ ಗೋಮಾತೆಯನೋ ಕೊಂದೆನು ನಾನು ಕೋಪದಲ್ಲಿ. ಘೋರಾರಣ್ಯದಿ ಗೋಮಾತೆಯನೋ ಕೊಂದೆನು ನಾನು ಕೋಪದಲ್ಲಿ. ಅಯನೊಂದೆನು ನಾನು ಮನಸ್ಸಿನಲ್ಲಿ. ಕೊಂದ ಪಾಪವ ತೊಲಗುವ ಪರಿಯ ಅತ್ತೆಯ ಮಾಡಿ ಪಾಪಕ್ಕೆ ಗುರಿಯಾದೆ. ಅಯ್ಯೋ ಮೋಸಕ್ಕೆ ಒಳಗಾದೆ. ಅಯ್ಯೋ ಎಂತ ಅನ್ಯಾಯವನ್ನು ಮಾಡಿದಲ್ಲ. ಮರಣವು ಬಂದಿದ ನಿಂದ ನನಗೆ ಬಂದಿತು ಈಗ ಈ ಜಗದೇ. ಪರಮಾತ್ಮ ಮರಣವು ಬಂದಿದ ನನಗೆ ಬಂದಿತು ಈಗ ಈ ಜಗದೇ. ಭಯ ಬಂದಿತು ಈಗ ಈ ಜಗದೇ. ಕೊಂದ ಪಾಪವ ತೊಲಗುವ ಪರಿಯ ಕಾಣೆನು.
ಕೋಪಕ್ಕೆ ಗುರಿಯಾದೆ ಅಯ್ಯೋ ಮೋಸಕ್ಕೆ ಒಳಗಾದೆ. ಅಯ್ಯೋ ಜಗತ್ತಿನಲ್ಲಿ ಸ್ತ್ರೀ ಹತ್ಯೆ, ಶಿಶು ಹತ್ಯೆ, ಗೋ ಹತ್ಯೆ ಎಂಬ ಮಹಾಪೇದ ಪುರಾಣಗಳಲ್ಲಿ ಸಾರುತ್ತಿರುವಾಗ ಅಂತಹ ಕಾರ್ಯವನ್ನು ಮಾಡಿದ್ದನಲ್ಲ, ಏನು ಮಾಡಲಿ, ಯಾವ ಉಪಾಯವನ್ನು ತಿಳಿದಿಲ್ಲವಲ್ಲ. ಇರಲಿ, ಮರೆತಿದ್ದೆ. ಧರ್ಮಕ್ಷೇತ್ರ ಬಲವನಾದ ನಮ್ಮ ತಮ್ಮನ ಕೃಷ್ಣನನ್ನು ಕರೆಯೋಣ. ಕೃಷ್ಣ, ಕೃಷ್ಣ ಎಲ್ಲಿರುವ, ಬೇಗ ಬಾ ಕೃಷ್ಣ, ಬೇಗ ಬಾ. ಅಗ್ರಜನಿಗೆ ನಮಸ್ಕರಿಸುವೇನು. ಕೃಷ್ಣ ಮಂಗಳವಾಗಲಿ. ಕೃಷ್ಣ, ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಸಲು ಕಾರಣವೇ ಅಣ್ಣ? ಏನೆಂದು ಹೇಳಲಿ ಕೃಷ್ಣ, ನಾನಿಂದು ಬಹಿರ್ಭೂಮಿಗೆ ಹೋಗುತ್ತಿರುವಾಗ ಯಾವುದೋ ಒಂದು ಗೋವು ನನ್ನನ್ನು ಹಿಂಬಾಲಿಸಿತು. ಒಂದು ಸಣ್ಣ ಸಿಲಿಂದ ಬೆದರಿಸುವ ಸಲುವಾಗಿ ಹೊಡೆದ ಮಾತ್ರಕ್ಕೆ ಗೋವು ಸ್ಥಳದಲ್ಲೇ ಪ್ರಾಣವನ್ನು ಬಿಟ್ಟಿತು. ಕೃಷ್ಣ, ಬಾ ಕೃಷ್ಣ, ನೀನು ನೋಡು ಕೃಷ್ಣ. ಏನು ಗೋಹತ್ಯೆ ಮಾಡಿದೀಯಾ? ಗೋಹತ್ಯೆ ಮಹಾಪಾಪವಲ್ಲವೇ ಅಣ್ಣ? ಕೃಷ್ಣ, ಯಾವುದಾದರೂ ಒಂದು ಉಪಾಯವನ್ನು ಹೇಳು ಕೃಷ್ಣ, ಜಾಗ್ರತೆಯನ್ನು ತೋರಿಸು ಕೃಷ್ಣ. ಏನು ನನಗೇನು ಒಳೆಯುತ್ತಿರುವಲ್ಲ ಕೃಷ್ಣ, ದಾರಿ ತೋರಿಸು ಕೃಷ್ಣ. ತೋರಿಸು ನೀ ಪದವ ಕೃಷ್ಣ, ತೋರಿಸು ನೀ ಪದವ ಕೃಷ್ಣ. ಅಗ್ರಜ, ದಾರಿ ಕೃಷ್ಣ, ಜಾಗೃತಿ ಉಪಾಯವನ್ನು ಹೇಳು ಕೃಷ್ಣ. ಯಾವ ಉಪಾಯವೂ ಒಳೆಯುತ್ತಿರುವಲ್ಲ ಅಗ್ರಜ. 21 ದಿವಸ ಭೂಪ್ರದಕ್ಷಿಣೆ ಮಾಡಿದರೆ ಗೋಹತ್ಯೆ ಪರಿಹಾರ ದೋಷವು ಪರಿಹಾರವಾಗುವುದೆಂದು ನನ್ನ ಗುರುಗಳಾದ ಸಾಮರ್ಥ್ಯ ಮನೆಗಳು ಹೇಳುತ್ತಿದ್ದರು. ಅದರಂತೆ ಮಾಡು. ಅದು ಇಂದಿನಿಂದಲೇ ಮಾಡಬೇಕು. ಏಕೆ ಸಾಧ್ಯವಿಲ್ಲ ಕೃಷ್ಣ? ನಾನು ನೀ ಹೇಳಿದ ಹಾಗೆ ಈ ದಿನವೇ 21 ದಿನಗಳ ಕಾಲ ಭೂತ ಪ್ರದಕ್ಷಿಣೆಯನ್ನು ಮಾಡಿ ಅನೇಕ ದೇವನ ನಿಂದು ಬರುವೆನು ಕೃಷ್ಣ. ನಾನಿನ್ನು ಬರುವೆನು ಕೃಷ್ಣ. ಅಗ್ರಜ ಕೃಷ್ಣ, ಈಗ ತಾನೇ ದುರ್ಯೋಧನ ಪಕ್ಷವಾಗಿ ನಿಲ್ಲುವೆ ಎಂದು ಹೇಳಿ ಈಗ ಭೂಪ್ರದಕ್ಷಿಣೆಗೆ ಹೋದರೆ ಆ ದುರ್ಯೋಧನ ಗತಿ? ಕೃಷ್ಣ, ಇಂಥ ಸನ್ನಿವೇಶದಲ್ಲಿ ಪರಿಹಾಸವೇ ಕೃಷ್ಣ? ದುರ್ಯೋಧನ ಚಿಂತೆ ನನಗೆ ತಕ್ಕೆ. ಕೌರವರು ಪಾಂಡವರು ಒಡೆದಾಡಿ ಬಡಿದಾಡಿ ಮಡಿಯಲಿ, ನನಗೆ ಬಂದಿರುವ ಗೋಹತ್ಯೆ ಪರಿಹರಿಸಿಕೊಂಡರೆ ಸಾಕು ಕೃಷ್ಣ. ನಾನಿನ್ನು ಬರುವೆನು ಕೃಷ್ಣ. ಅಗ್ರಜ ಕೃಷ್ಣ, ರಾಜಕ್ರಮದ ಬಗ್ಗೆ ಎಚ್ಚರ ವಹಿಸು ಕೃಷ್ಣ. ನಾನಿನ್ನು ಬರುವೆನು ಕೃಷ್ಣ. ಶಂಭೋ ಮಹಾದೇವ, ಶಂಭೋ ಮಹಾದೇವ.
ಮಹಾಪರಾಕ್ರಮಶಾಲಿಗಳಾದ ಪಾಂಡವರ ಪತ್ನಿಯಾಗಿದ್ದರು. ನನ್ನ ಈ ಬಿಚ್ಚಿದ ಕೇಶ ರಾಶಿಯನ್ನು ಮುಡಿಗಟ್ಟದೆ ಕಾಲ ಕಳೆಯಬೇಕಾಯ್ತಲ್ಲ ಪರಮಾತ್ಮ. ಪಾಂಡವರ ಬಳಿ ಹೇಳಿ ಕೆಚ್ಚದ ರಾಣಿ ಭೀಮನ ಮನೋಮಣಿ ಕ್ಷಣಕ್ಕೂ ಬದಲಾಗುತ್ತಿರುವ ಸಹೋದರ ಇವರನ್ನು ಕೇಳಿ ಕೇಳಿ ನನ್ನ ಮನಸ್ಸು ಬೆಂಡಾಗಿರುವುದು. ಚಿಂತಿಸಬೇಡ ಪಾಂಚಾಲಿ, ಚಿಂತಿಸಬೇಡ. ಯಾಕ ರೋಧಿಪೆ ಯಾಕ ರೋಧಿಪೆ ತನುನಿ ಮಣಿಯ ಯಾಕ ರೋಧಿಪೆ ಯಾಕ ರೋಧಿಪೆ ಹಗ್ಗಲಾಗ ಮೇರೈ ಹಗ್ಗಲಾಗ ಮೇರೈ ಜಗಲ್ ಗುರುಕುಲ ಸೇರೆ ಹಗ್ಗಲಾಗ ಮೇರೈ ಜಗಲ್ ಗುರುಕುಲ ಸೇರೆ ಮರಮರ ಏಕೆ ರೋಧಿಪೆ ತನುನಿ ಮಣಿಯ ಯಾಕ ರೋಧಿಪೆ ಹಗ್ಗಲಾಗ ಮೇರೈ ಜಗಲ್ ಗುರುಕುಲ ಸೇರೆ ಹಗ್ಗಲಾಗ ಮೇರೈ ಜಗಲ್ ಗುರುಕುಲ ಸೇರಿ ಮಕ್ಕಳೇ ಮದಾನರವರ ಚಿಂತೆಯ ಬಿಡುಬಿಡು ಯಾಕ ರೋಧಿಪೆ ಕರುಣಿ ಮಾಡಿಯ ಯಾಕ ರೋಧಿಪೆ ಒಂಚಾಳಿ ಒಳಬೇಡ. ಏತಕ್ಕೆ ಚಿಂತಿಪೆ ದುಃಖದ ಕುಮಾರಿಯೇ ಏತಕ್ಕೆ ಚಿಂತಿಪೆ ದ್ರುಪದ ಕುಮಾರಿಯೇ ಪಂಚ ಪಾಂಡವರ ಅರಸಿಯೆಂದೆನಿಸಿದೆ ಪಂಚ ಪಾಂಡವರ ಅರಸಿಯೆಂದೆನಿಸಿದೆ ಪವನಮಣಿಯೇ ಏತಕ್ಕೆ ಚಿಂತಿಪೆ ದ್ರುಪದ ಕುಮಾರಿಯೇ ಸಹಿಸುತ್ತ ಪವನಮಣಿಯೇ ಏತಕ್ಕೆ ಚಿಂತಿಪೆ ದ್ರುಪದ ಕುಮಾರಿಯೇ ದ್ರುಪದ ಕುಮಾರಿಯೇ ದ್ರುಪದ ಕುಮಾರಿಯೇ ದ್ರೌಪದ ಎಲ್ಲದಕ್ಕೂ ಕಾರಣರಾದ ಶ್ರೀಕೃಷ್ಣ ಪರಮಾತ್ಮರಿರುವಾಗ ನಮಗೇಕೆ ಅದರ ಚಿಂತೆ? ಶಾಂತಳಾಗು ದೇವಿ, ಶಾಂತಳಾಗು. ಪರಮಾತ್ಮ ಪಾಂಡಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ. ಪಾಂಡುಪುತ್ರರೇ, ನಿಮಗೆ ಮಂಗಳವಾಗಲಿ. ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ ದೇವ ಕರುಣಾನಿಧಿ ಮಾಧವ ಭಕ್ತರ ಕೊಡುವ ಭಗವಂತನೇ ಮುಕ್ತಿಯ ಕೊಡುವ ಮುರಹರಿಯೇ
ಗಂಗದಳಯನಾಥ ಮನಮೋಹನ ಕಾರುಣ್ಯ ಗುಣಶೀಲ ನವಮೋಹನ ಗಂಗದಳಯನಾಥ ಮನಮೋಹನ ಕಾರುಣ್ಯ ಗುಣಶೀಲ ನವಮೋಹನ ಗಂಗದಳಯನಾಥ ಮನಮೋಹನ ಕಾರುಣ್ಯ ಗುಣಶೀಲ ನವಮೋಹನ ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ ದೇವ ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ ದೇವ ಕರುಣಾನಿಧಿ ಮಾಧವ 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 ಕೃಷ್ಣ ಪರಮಾತ್ಮ ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ ನಮ್ಮ ಮರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯ ದೇವದೇವ ನೀನು ನಮ್ಮ ಮೇಲಿಟ್ಟಿರುವ ಪ್ರೀತಿ ಅಪಾರವಾದದ್ದು ದೇವ. ಧರ್ಮನಂದನ, ನನ್ನನ್ನು ಇಷ್ಟೊಂದು ಹೊಗಳುವೇಕೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದು ಆಗಿರಲಿ, ನಿಮಗೆ ಸಲ್ಲಬೇಕಾದ ಅಜ್ಞದ ಆಚಾರ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು ದೇವ? ಉಭಯರೆಲ್ಲರೂ ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ಲವೇ ಪ್ರಭು? ಅಂದರೆ ನಿನ್ನ ಮಾತಿನ ಅರ್ಥ ಸಮರವನ್ನು ಮಹಿಮನಾಗಿ ಪಾಪದೊರೆಯ ಧರಿಸಬಯ್ಯ ಪವಿತ್ರ ಭೂಮಾತೆಯನ್ನು ಪವಿತ್ರಗೊಳಿಸಲೆಂದು ಮುಂದೆ ಘೋರ ಹತ್ಯೆ ವೀಕ್ಷಿಸೆ ಸಹಿಸನೆ ಬಿಟ್ಟರೆ ತೆರಳು ಸಂಧಿಗೆ ಆಪತ್ತನ್ನೇ ಕರಮುಗಿದು ಬೇಡಿದನು ಕೃಷ್ಣ ಪರಮಾತ್ಮ ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿದೆಯಾದ ಭಾರತ ಭೂಮಾತೆಯ ಶಿರದಲ್ಲಿ ಎಪ್ಪುಗಟ್ಟಿದ ಆ ರಕ್ತದ ಕಣವನ್ನು ಅದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ಹೇಳು ಕೃಷ್ಣ. ಅಸಮತವೇ ಮಗೆ ಸಾಧಿಸಬೇಡನ್ನ ಬೇಡುವೆ ದೇವ. ಶಾಂತಿಯಿಂದಲೇ ರಾಜ್ಯವ ಪಡೆವ ರಾಜವ ಪಡೆವ ಅಂದವ ಮಾಡಲು ಬೇಡುವೆ ದೇವ. ಅಂದವ ಮಾಡಲು ಬೇಡುವೆ ದೇವ. ಸಮರದಿಂದ ತಗುವ ಪಾಪದ ಫಲವೇಗೆ? ಸಮರದಿಂದ ತಗುವ ಪಾಪದ ಫಲವೇಗೆ? ಕದನ ಬೇಡವೋ ಹೇಳೋ ದೇವ, ಕದನ ಬೇಡವೋ ಹೇಳೋ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಿಗಳಾದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧೆ ಇದು. ಧರ್ಮನಂದನ, ನಿನ್ನ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ಅದಕ್ಕೆ ನಿನ್ನ ಸಹೋದರರ ಅಭಿಮತ ಇಷ್ಟ. ಅದಕ್ಕೆ ನಾವೇನು ಮಾಡುವೆ? ಕೌರವರ ಸಂಧಿಗ ಮನೆ
ತಂದಿ ನಮಗೆ ತಲ್ಲದು ತಂದಿ ನಮಗೆ ತಲ್ಲದು ನಿನಗೆ ರಾಜ ಹೆಚ್ಚದೆ ನಿನಗೆ ರಾಜ ತಮ್ಮ ವಯಸ್ಸೇ ತುಡುಕುವಳೆ ತಮ್ಮ ವಯಸ್ಸೇ ತುಡುಕುವಳೆ ಧರ್ಮಜೀಗ ಗೆಳೆಯನು ಧರ್ಮಜೀಗ ಗೆಳೆಯನು ಮಂದಮದಿಯ ಕೌರವನು ತಂದಿ ನಮಗೆ ತಲ್ಲದು ತಂದಿ ನಮಗೆ ತಲ್ಲದು ತಂದಿ ನಮಗೆ ತಲ್ಲದು ನಮ್ಮಳ ಅಭಿಮತಕ್ಕೆ ಅಗ್ರದ ಧರ್ಮದ ಗಟ್ಟು ಧ್ರುವ ಕಾಲದ ಕೋಟೆಯಂತೆ ಬಳಸಿ ನಿಂತಿರುವುದು ಅದನ್ನು ಬೇಯಿಸಿ ಮುನ್ನುಗ್ಗನ ಅಂದರೆ ಪಾಂಡವರ ಪಾಯಸ ನಮ್ಮನ್ನು ತಡೆದಿತ್ತು ಸುಡಬೇಕು ಈ ಹೇಳಿ ಜನ್ಮವನು. ಭೀಮಸೇನ, ನೀನೂ ಸಹ ಸಂಧಿಗೆ ಸಮಸಿದಂತೆ. ಇನ್ನು ಅರ್ಜುನ ವಾಸುದೇವ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಸುಡುತ್ತಿರುವೆ. ಆದಿಂದಲೂ ಅಪಮಾನ ಅಪಜಯಗಳೇ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನು ಭೇದಿಸಿ ಮುನ್ನೋಗವೆಂದರೆ ಅಗ್ರಜನೆಂಬ ಮಮಗಾರರ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಸುಡಬೇಕು ನಮ್ಮ ಈ ಹೇಳಿ ಜನ್ಮವನ್ನು. ಅರ್ಜುನ, ನೀನೂ ಸಹ ಸಂಧಿಗೆ ಸಮಸಿದಂತೆ. ಇನ್ನು ಮಹಾಮೇಧಾವಿಗಳಾದ ನಕುಲ ಸಹೋದರರು ಅಗ್ರಜನ ಮಾತಿಗೆ ತಲೆಬಾಗುವರು. ತಂಗಿ ದುಪ್ಪದ ನರೇಂದ್ರನಂದಿನಿ ಏಕಮ್ಮ ಕಿನ್ನಳಾಗಿ ನಿಂತೆ. ನಿನ್ನ ಪತಿಗಳ ಅಭಿಪ್ರಾಯವು ನಿನಗೂ ಧರ್ಮ ಸಮ್ಮತ ತಾನೆ? ಅಣ್ಣ, ಮಡದಿಗಾದ ಅಪಮಾನದ ಕಡೆ ಲೇಸ ಮಾತ್ರವೂ ಗಮನ ಕೊಡದೆ ಭಾರಿಗೂ ಸಂಧಿಗಾಗಿ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮಸಮ್ಮತ ಹಾಗೂ ಲೋಕಸಮ್ಮತವೆಂದು ಹೇಗೆ ಹೇಳಲಿ ಅಣ್ಣ? ಜನಾರ್ದನ
ಬಂಡಿ ಕೂಳನ್ನು ತಿನ್ನುತ್ತಿದ್ದ ಬಂಡ ಬಕ್ಕನನ್ನು ಕೊಲ್ಲಲು ಹೋಗಿ ಅದೇ ಬೊಂಡಿ ಅನ್ನವನ್ನು ತಿಂದು ಬಕನನ್ನು ಕೊಂದಿದ್ದೊಂದು ಮಹಾಪರಾಕ್ರಮ. ಆಹಾ, ನಿಮಗೇಕೆ ಬೇಕು ಈ ಗದಾದಂಡ? ಅದನ್ನು ಬಿಸಿಟ್ಟು ಕೈಯಲ್ಲಿ ಸೌಟನ್ನು ಹಿಡಿದು ಶಾಲೆಗೆ ಹೋಗಿ. ಇನ್ನು ಅರ್ಜುನ, ಪಾರ್ಥ, ಫಲ್ಗುಣ, ವಿಜಯಿ, ಕಿರೀಟಿ, ಸೆನೆಸಾಚಿ, ಧನಂಜಯ, ಮಧ್ಯಮ ಪಾಂಡವ, ಶ್ವೇತವಾಹನ, ದಶನಾಮದೇಹಿ, ಪರಶಿವನನ್ನು ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದ ಮಹಾಶೌರಿ, ಕಡೆಗೆ ವಿರಾಟನ ಮರಿಯಲ್ಲಿ ವಿರಾಟನ ಪುತ್ರಿಗೆ ನೂಪು ರಂಗಳ ಕಟ್ಟಿ ತಟತೈ ತಟತೈ ಎಂದು ನಾಟ್ಯ ಕಲಿಸಿದ ನಾಟ್ಯ ಲೋಲ. ನಿಮಗೇಕೆ ಬೇಕು ಹೀ ಗಾಂಡೀವ? ಅದನ್ನು ಬಿಸಿಟ್ಟು ಕೈಗಳಿಗೆ ಬಳೆಯನ್ನು ತೊಡಿಸಿಕೊಂಡು ನಾಟ್ಯ ಶಾಲೆಗೆ ಹೋಗಿ. ಅಣ್ಣ, ಇವರ್ಯಾರು ನನ್ನ ಪತಿಗಳಲ್ಲ ಅಣ್ಣ, ಇವರ್ಯಾರು ನನ್ನ ಪತಿಗಳಲ್ಲ. ಇವರೆಲ್ಲರೂ ನನ್ನ ಮೃತ್ಯು ಸ್ವರೂಪರು. ನನ್ನ ಈ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟಿಸಬೇಕಾದ ಸಾಕಲ್ಲ. ಈಗಲೇ ರಣರಂಗಕ್ಕೆ ರಣಚಂಡಿಯಂತೆ ಪ್ರವೇಶಿಸಿ ನನ್ನ ಹೊಯ್ಯರಿಗಳೆಲ್ಲವನ್ನು ನಾಶಪಡಿಸಿ ಅವರ ಎದೆ ರಕ್ತವನ್ನು ಬೆಸೆದು ನನ್ನ ಬಿಚ್ಚಿನ ಮುಡಿಯನ್ನು ಮುಡಿಗಟ್ಟಿಸಿಕೊಳ್ಳುವೆನು. ಇಲ್ಲವಾದರೆ ಅಗ್ನಿಪುತ್ರ ಜನಿಸಿದ ಅಗ್ನಿಯಲ್ಲಿ ಬಿದ್ದು ಪ್ರಾಣ ತ್ಯಾಗ ಮಾಡಿ ಪ್ರಾಣ ತ್ಯಾಗ ಮಾಡುವೆನು. ಈಗ ಚೆನ್ನಾಯಿತು. ಸಹೋದರ ಐವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡೋದು ಕೃಷ್ಣ? ಅದಕ್ಕೆ ನೀನೇನು ಮಾಡಿಯೇ? ಈಕೆಯ ಅಭಿಪ್ರಾಯ ಹೀಗಾಗಿತ್ತಲ್ಲ ಎಂದು ಹೇಳಿದಷ್ಟೇ. ಅವಳನ್ನು ಹೇಳಿದನು ನೀನು ಕೇಳಿಬಿಡು ಕೃಷ್ಣ. ಏಕೆ ನೀನು ಕೇಳಲಿಲ್ಲವೇ? ಅದು ಕೇಳಿ ಅದರಿಂದ ಆಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದಯ್ಯ. ಸತಿಯ ಆರ್ತನಾದವನು ಪತಿಗಳ ನೀವು ಆಲಿಸುವುದು ಪತಿಗಳಾದ ನೀವೆಲ್ಲರ ಕರ್ತವ್ಯ ಅಲ್ಲವೇ? ಎಲ್ಲರೂ ಅವರು ಪತಿಗಳಲ್ಲವೇ? ಅದು ಅವರವರು ಬಗೆಹರಿಸಲಿ ಬಿಡು. ಈ ಪ್ರಸನ್ನ ಭೀಮನಿಗೂ ಅದಕ್ಕೂ ಯಾವ ಸಂಬಂಧವಿಲ್ಲ. ಏನು ಸಂಬಂಧವಿಲ್ಲ? ಅಬ್ಬಾ, ಸಂಬಂಧವಿಲ್ಲೆಂದು ಅಂದು ಕುರುಸಭೆಯಲ್ಲಿ ಬಂಡ ದುರ್ಶಾಸನ ಗುಂಡಿಗೆಯ ಒಡೆದು ಪಾಂಚಾಲಿಯ ಬಿರುಮುಡಿಯ ಕಟ್ಟುವೆನು ಜನಗದ ದಂಡದಿ ದುರ್ಯೋಧನ ತೊಡೆಯ ಪುಡಿ ನುಡಿದೆಯೋ ಗಂಡುಗಲಿ ನೀನೆಂದು ಡಂಬದ ನುಡಿಗಳ ನುಡಿದು ಭಾವ ಮರೆತೆಯೋ ಮರೆತು ನಿದ್ರೆಯೊಳಿಗೆಯೋ ಇಡುಂಬ ಮನೋಹರ ಕೃಷ್ಣ ಕಣ್ಣೀರು ಕಳೆದಿರುವ ಪ್ರಾಣವಲ್ಲವೇ ಪಾಂಚಾಲಿ ನಿನ್ನ ಕಂಬಲಿ ಬದಲಾಗಿ ಅದರ ನಿನ್ನ ಕಣ್ಣಲ್ಲಿ ಸತಸಗದ ಮಡಿ ಎಲ್ಲರೂ ತಿಳಿಸಿರುವೆ. ಯಾರೇ ಕಾಲದ ಗೌರವ ಬೆಂಬಲವಾಗಿ ಬಂದು ಕಲಕ್ಕೆ ಕುರು ಸೆಳೆತರಿವನ ದುರ್ವಾಸನೆಂಬ ದುಷ್ಟ ಕೀಟಗಳನ್ನು ಬಗೆದು ಸುಪಥ ಸಂಧ್ಯೆ ರಕ್ಷಿಸುವ ನಿನ್ನ ಬಿಡಿಬಿಡಿಯ ಪರಿಣಿತ ಹಾರುದು ಬರುತ್ತಲ್ಲ ಹಾರುದು ಬರುತ್ತಲ್ಲ ಹಾರುದು ಬರುತ್ತಲ್ಲ ಹಾರುದು ಬರುತ್ತಲ್ಲ ಕುಟ್ಟುದ ಕೂಳರನಲ್ಲ ಕುಟ್ಟುದ ಕೂಳರನಲ್ಲ ಕೂಳರ ಇಂಡಲಿ ಕುಕ್ಕುತ್ತಲೇ ಕೂಳರ ಇಂಡಲಿ ಕುಕ್ಕುತ್ತಲೇ ಹಲವರ ಬೆಳೆಯೋ ಹೃದಯವ ಚಲ್ಲ ಹೃದಯವ ಬೇಳಿದ ನಿಕ್ಷಣದೆ ಹೃದಯವ ಬೇಳಿದ ನಿಕ್ಷಣದೆ ಹೃದಯವ ಬೇಳಿದ ನಿಕ್ಷಣದೆ ಆರುದು ಬರುತ್ತಲ ದಾರಿ ಆರುದು ಬರುತ್ತಲ ದಾರಿ ವಾಸುದೇವ ದಯಮಾಡಿ ಸಂಧಿಯನ್ನು ನಿರಾಕರಿಸಿ ಬಿಡು. ಭೀಮ
ಹೌದು ಜನಾರ್ದನ, ವಿಷ ಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾದೀತೆ. ಕೇಳು, ಹಿಂದೆ ನಮಗೆ ನಾನಾ ವಿಧವಾದ ಕಷ್ಟ ಕ್ಲೇಶಗಳನ್ನುಂಟು ಮಾಡಿದ ಆ ಪಾಷಾಣರೊಡನೆ ಸಂಧಿ ಹೊಡೆದನೆ ವಿಧ ವಿಧ ಪ್ರಯೋಗದಿಂದ ಗಳಿಸಿದನೆ ವಿಜಯನೆಂಬ ಬೆಸರಂ. ಹರಿಗಳ ತಗೈಯಲ್ ಅಮಿತೋತ್ಸಾಹದಿಂದಿಯ ಅನುದರ ಈ ಪರಿನೋಯಿಪುದು ತರವೆ ಧರ್ಮ ಜಗೆ ಇಷ್ಟ. ವಾಸುದೇವ, ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆ ಚಂದ್ರಾರ್ಗವಾಗಿ ಉಳಿಯಬೇಕಾದರೆ ಈ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧವು ನಡೆದು ತೀರಲೇಬೇಕು. ಅರ್ಜುನ, ಧರ್ಮನಂದನ, ಪರಮಾತ್ಮ, ಸಹೋದರರು ನೀವು ಭ್ರಾಂತಿ ಎಂಬ ಮಮಕಾರದಿಂದ ಬಹಿರಂಗದಲ್ಲಿ ನಿನ್ನ ಅಭಿಪ್ರಾಯಕ್ಕೆ ತಲೆಬಾಗಿದರು. ಅವರ ಅಂತರಾಳದಲ್ಲಿ ಸೇಡಿನ ಜ್ವಾಲೆಯು ದಗದಗನೆ ಹತ್ತಿ ಉರಿಯಲಾರಂಭಿಸುತ್ತಿರುವುದು. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ಈ ರೀತಿ ತವಕಪಡುತ್ತಿರುವುದು. ಇಂತಹ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ, ಹರಿ ಸಾರ್ವಭೌಮನಿನ್ನ ಮೊರೆಯಿಟ್ಟು ಬೇಡುವೆನೋ ಕರ್ಣದೇವ ಕೃಷ್ಣ ಕೃಷ್ಣ. ಕಾನನದ ವಾಸದ ಏನೆಲ್ಲ ಅನುಭವಿಸಿದೆವೋ, ಕಾನನದ ವಾಸದ ಏನೆಲ್ಲ ಅನುಭವಿಸಿದೆವೋ, ಕಾನಕ್ಕೂ ಬೇಡ ತಂದೆ ಈ ಪರಿಯ ದಯೆಯೋ, ಕಾನಕ್ಕೂ ಬೇಡ ತಂದೆ ಈ ಪರಿಯ ದಯೆಯೋ. ಹರಿ ಸಾರ್ವಭೌಮನಿನ್ನೋ ಮೊರೆಯಿಟ್ಟು ಬೇಡುವೆನೋ ಕರುಣದಿ ಪಾಲಿಸಯ್ಯ ಕೃಷ್ಣ ಕೃಷ್ಣ. ಮರುಜನ್ಮ ನೀಡಿದರೆ ನನಗೆ ನರಜನ್ಮ ಬೇಡವಯ್ಯ, ಮರುಜನ್ಮ ನೀಡಿದರೆ ನನಗೆ ನರಜನ್ಮ ಬೇಡವಯ್ಯ. ನರಜನ್ಮ ನೀಡಿದಾರು ಬೇಡ ಹಿರಿಯನ್ನ ಸ್ಥಾನ, ನರಜನ್ಮ ನೀಡಿದಾರು ಬೇಡ ಹಿರಿಯನ್ನ ಸ್ಥಾನ. ಹರಿ ಸಾರ್ವಭೌಮನಿನ್ನೋ ಮೊರೆಯಿಟ್ಟು ಬೇಡುವೆನೋ ಕರುಣದಿ ಪಾಲಿಸಯ್ಯ ಕೃಷ್ಣ ಕೃಷ್ಣ. ಯದುಪತಿ ಪರಮಾತ್ಮ, ನನ್ನ ಬುದ್ಧಿಗೆ ಮಂಕು ಕವಿದಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು. ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿ ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆಯು ಹಾರಿ ಹೋಗಲೇಬೇಕು. ದೃಪದ ನರೇಂದ್ರ ನಂದಿನಿ ಕಣ್ಣೀರ ಕಾಲುವೆಯು ಬತ್ತಿ ಹೋಗಲೇಬೇಕು.
ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿ ನಾಳಿನ ಕುರಿಸವೆ ಆಗಬಹುದು ಪರಮಾತ್ಮ. ತಂಗಿ ಪಡೆದಿರು ಶಾಂತಿಯ ಲಾಲೆ ತಡೆಗೆ ನಿನ್ನಯ ಮನದಿ ಪಡೆದಿರು ಯಾಕುಲ ಪಡಲೆಗೆ ಮೃದು ಹೃದಯೊಳೆ ಯಾಕುಲ ಪಡಲೆಗೆ ಮೃದು ಹೃದಯೊಳೆ ನೀನು ಮರಬೆನೆ ಮಾಡೋ ಮೊರವೈರಿ ಮರಬೆನೆ ಮಾಡೋ ಮೊರವೈರಿ ನೀನು ನಗುತ್ತಿರೆ ಎನ್ನ ಮನಕ್ಕೆ ಶಾಂತಿ ನೀನು ನಗುತ್ತಿರೆ ಎನ್ನ ಮನಕ್ಕೆ ಶಾಂತಿ ನಿನ್ನಯ ಮನದ ನಿನ್ನಯ ಮನದ ನಿಮ್ಮ ಗಳಿಗೆಗಾಗಿ ಮರೆತನು ವಿಶ್ರಾಂತಿ ಒಳಗೆ ಬಂದು ಸಿದ್ಧ ಪಡೆದ ರೀತಿಯಿಂದ ಪಡೆದಿರು ಶಾಂತಿಯ ತಾಳೆ ಸರೆಯೇ ನಿನ್ನಯ ಮನದಿ ಜೀವನೆ ಪಡೆದಿರು ಮದಿಸಿದ ಕೌರವನ ಮೂಲವ ಸಂಪರಿಸಿ ಪಾಂಡವ ಗೀತಿಯ ಮುಗಿಲಲ್ಲಿ ಮೆರೆಸಿ ಮದಿಸಿದ ಕೌರವನ ಮೂಲವ ಸಂಪರಿಸಿ ಪಾಂಡವ ಗೀತಿಯ ಮುಗಿಲಲ್ಲಿ ಮೆರೆಸಿ ನಿನ್ನಯ ಮನದ ಬೇಗೆಯನ್ನು ನಿನ್ನಯ ಮನದ ಬೇಗೆಯನ್ನು ನಂಬಿಸಿ ಸರ್ಪಲಾಂಛನ ದರ್ಪ ಮುರಿಯುವೆ ಕಪಿ ಭಜವ ಸರ್ಪಲಾಂಛನ ದರ್ಪ ಮುರಿಯುವೆ ಕಪಿ ಭಜವ ಅಂತಿಯ ತಾಳೆ ಸಡೆಯೇ ವಿನಯ ಮನದಿ ಜೀವನೆ ಪಡೆದಿರುವೆ ಸಡೆಯೊಳು ಜೀವತೆ ಪಡೆದಿರುವೆ ಸಡೆಯೊಳು ಜೀವತೆ ಪಡೆದಿರುವೆ